मान्यवर अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। अच्छी बात है ना, सुनिए तो। ಸ್ವಾಮೀಜಿಗಳು ಗೌರಿಶಂಕರ್ ಸ್ವಾಮೀಜಿಯವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಸ್ವಾಮೀಜಿ. ಸ್ವಾಮೀಜಿ, ಇತ್ತೀಚೆಗೆ ಬಹಳ ವಿಚಾರ ವಿನಿಮಯ ನಡೀತಾ ಇದೆ. ವೀಣಾ ಬನಂಜೆ ಅವರು ಅನುಭವ ಮಂಟಪ ಇರಲೇ ಇಲ್ಲ, ಈ ವಚನಗಳು ಎಲ್ಲ ಉಪನಿಷತ್ತಿಂದ ಬಂದಿದೆ ಅಂತ ಹೇಳಿ ಮಾತುಗಳನ್ನ ಆಡ್ತಾ ಇದ್ದಾರೆ. ಅದಕ್ಕೋಸ್ಕರ ಒಂದಷ್ಟು ಸಾಹಿತ್ಯಗಳು ಸೃಷ್ಟಿ ಆಗ್ತಾ ಇದ್ದಾವೆ. ಇದ್ರ ಬಗ್ಗೆ ತಾವು ತಮ್ಮ ಅಭಿಪ್ರಾಯವನ್ನ ಹೇಗೆ ದಾಖಲಿಸ್ತೀರಾ? ನೋಡಿ, ವೀಣಾ ಬನ್ನಂಜೆ ಅವರು ನಮಗೆ ಮಾತು ಅಂತ ನಾವು ಅವರ ಅಮ್ಮ ಅಂತ ನಾವು ಕರಿತೀವಿ. ಅವ್ರು ಯಾವ ದೃಷ್ಟಿಕೋನದಲ್ಲಿ ಅಂದಿದ್ದಾರೋ ಏನೋ ಗೊತ್ತಿಲ್ಲ. ಕೆಲವ್ರಿಗೆ ಪ್ರಚಾರದ ಗೀಳಿದೆ, ಹೇಗಾದ್ರು ಮಾಡಿ ಸಮಾಜದಲ್ಲಿ ಮುಖ್ಯವಾಣಿಗೆ ಬರಬೇಕು ಅನ್ನೋ ಗೀಳಿದೆ. ಆ ಗೀಳಿಗೋಸ್ಕರ ಮಾತಾಡಿದಾರೋ ಏನು ಮಾತಾಡಿದಾರೋ ಗೊತ್ತಿಲ್ಲ. ಕೆಲವರು ಭಾಷಣದ ತುಣುಕುಗಳನ್ನೆಲ್ಲ ನೋಡಿದ್ದೀನಿ ನಾನು. ಅವರು ಅಲ್ಲಮ ಪ್ರಭು ಅಕ್ಮದೇವಿ ಎಲ್ಲ ಒಪ್ಕೊಂಡಿದ್ದಾರೆ. ಅಂಥ ಅಲ್ಲಮ ಪ್ರಭು ಅಕ್ಮದೇವಿಯೆಲ್ಲ ಅನುಭವ ಮಂಟಪನ ಹುಡಿಕೊಂಡೋಗಿ ಬಸವಣ್ಣನವರ ಗುರು ಅಂತ ಒಪ್ಕೊಂಡಿದ್ದಾರೆ. ಅಲ್ಲಮ ಪ್ರಭು ಗೊತ್ತಲ್ಲ ನಿಮಗೆ, ವ್ಯೋಮನ ಮೂರ್ತಿ, ನಿರಾಕಾರ ಮೂರ್ತಿ ಅಂತ ಹೆಸರು ಮಾಡಿರೋರು ಅವರು. ಅಂಥವರೇ ನಮಗೆ ಬಸವಣ್ಣವರು ಗುರು ಅಂದಾಗ ಯಾಕೆ ಇವರು ಕೆರ ಅಂದಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅನುಭವ ಮಂಟಪ ಇರಲಿಲ್ಲ ಅಂತ ಹೇಳ್ತಾರಲ್ಲ ಅವರು. ಅನುಭವ ಮಂಟಪ ಇಲ್ಲ ಅಂತ ಹೇಳೋಕ್ಕೆ ಅವ್ರಿಗೆ ರೀಸನೇ ಇಲ್ಲ. ಯಾಕೆಂದರೆ ಅನುಭವ ಮಂಟಪ ಇಲ್ಲದೇ ಕ್ರಾಂತಿ ಆಗ್ತಿರ್ಲಿಲ್ಲ. 12ನೇ ಶತಮಾನದಲ್ಲಿ ಕ್ರಾಂತಿನೇ ಇರಲಿಲ್ಲ. ಏನಕ್ಕೆ ಕ್ರಾಂತಿ ಆಯಿತು? ಬಸವಣ್ಣವರು ಅಂತರ್ಜಾತಿ ವಿವಾಹ ಮಾಡಿದ ತಕ್ಷಣ ಕ್ರಾಂತಿ ಆಯಿತು. ಪ್ರಳಯ ಮಧುರಸ ಮಕ್ಕಳಿಗೆ ಮದುವೆ ಮಾಡಿದ ತಕ್ಷಣ. ಆವಾಗ ಬಸವಣ್ಣವ್ರಿಗೆ ಏನು ಅವತ್ತು ಮತೀಯವಾದಿಗಳು ಏನು ಕಿರುಕುಳ ಕೊಡ್ತಿದ್ರು, ಅದೇ ಮತೀಯವಾದಿಗಳು ಇವತ್ತು ಕೂಡ ನಮ್ಮ ಲಿಂಗಾಯತ ಧರ್ಮದ ಮೇಲೆ ಗದಾಪ್ರಹಾರ ಮಾಡ್ತಿದ್ದಾರೆ. ಅವ್ರ ಉದ್ದೇಶ ಇಷ್ಟೇ. ಯಾಕೆ ಅಂದರೆ ಈಗ ಅವ್ರಿಗೆ ಲಿಂಗಾಯತ ಧರ್ಮ ಇದೆಯಲ್ಲ, ಅವರು ನಮ್ಮ ಒಂದು ಹಿಂದೂ ಧರ್ಮ ಅಂತ ಹೇಳ್ತಾರೆ ಅವರು. ಯಾರು? ನಮ್ಮ ಬ್ರಾಹ್ಮಣ ಸಮುದಾಯವರು. ನಾವು ಹೇಳ್ತೀವಿ ನಮ್ಮದೇ ಪ್ರತ್ಯೇಕ ಧರ್ಮ. ಮುಸಲ್ಮಾನ್ ಧರ್ಮ ಇಲ್ವಾ, ಸಿಖ್ ಧರ್ಮ ಇಲ್ವಾ, ಬೌದ್ಧ ಧರ್ಮ ಇಲ್ವಾ, ಹಂಗೆ ನಮ್ಮದು ಪ್ರತ್ಯೇಕ ಧರ್ಮ ಅಂತ ನಾವು ಹೇಳ್ತೀವಿ. ಅವ್ರಿಗೆ ಇಂಟೆನ್ಷನ್ ಏನು ಅಂದರೆ, ಹಿಂದೂ ಧರ್ಮದಲ್ಲಿ ನಾವು ಬಹುಸಂಖ್ಯಾತರು, ನಾವು ಲಿಂಗಾಯತರು ಬಹುಸಂಖ್ಯರಾಗಿದ್ದೀವಿ. ಹಿಂದೆ 3 ಕೋಟಿ ಜನ ಇದ್ದು, ಈಗ 1.5 ಕೋಟಿ ಜನ ಇದ್ದೀವಿ. ಹಿಂದೂ ಧರ್ಮದಿಂದ 1.5 ಕೋಟಿ ಜನ ಆಚೆ ಹೋಗ್ತಾರಲ್ಲ ಅಂತ ಅವ್ರಿಗೆ ಒಂದು ಜಲಲಿಸ್, ಹಸುವೆ, ಹೊಟ್ಟೆ ಕಿಚ್ಚು. ಅದಕ್ಕೇನೇನೋ ಇಲ್ಲದೆ ಬದ್ದೆಲ್ಲ ಸೃಷ್ಟಿ ಮಾಡ್ತಾರೆ. ನೋಡಿ, ಇವತ್ತು ಅನುಭವ ಮಂಟಪ ಇಲ್ಲ ಅಂತಾರಲ್ಲ, ಕ್ರಾಂತಿಯಾಗಿದ್ದು ನಿಜ ತಾನೆ. ಕ್ರಾಂತಿಯಾದಾಗ ಎಲ್ಲ ಶರಣರು ಚೆಲ್ಲಾಪಿಲ್ಲಿ ಆಗಿದ್ರು. ಏನಕ್ಕೆ ಕ್ರಾಂತಿ ಆಯಿತು? ಬಸವಣ್ಣವರು ದೊಡ್ಡ ಫಿಲಾಸಫರ್, ದೂರದೃಷ್ಟಿ ಇತ್ತು. ಏನಕ್ಕೆ ಬಸವಣ್ಣವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡೋದಂದರೆ, ಆವಾಗ ಹಿಂದುಳಿದವ್ರನ್ನ, ಶೋಷಿತರನ್ನ, ರೈತ ವರ್ಗದವ್ರನ್ನ, ಈ ಬ್ರಾಹ್ಮಣ ಸಮುದಾಯ ಉನ್ನತ ದರ್ಜೆ ಇದ್ರಲ್ಲ, ದೊಡ್ಡ ನಮ್ಮ ಸಮುದಾಯ, ನಾವು ಮೇಲ್ವರ್ಗ ಅಂತಿದ್ದು, ಆ ಮೇಲ್ವರ್ಗಕ್ಕೆ ತುಳಿತಕ್ಕೆ ಒಳಗಿದ್ರು ಅವರು. ಆವಾಗ ಬಸವಣ್ಣವ್ರು ಏನು ಮಾಡ್ತಾರೆ, ಬ್ರಾಹ್ಮಣ ಕುಲನ ಸೇರಿಸಿ ಎಲ್ಲರನ್ನೂ ಸೇರಿಸಿ, ರೈತ ವರ್ಗ, ಅಲ್ಪಸಂಖ್ಯಾತ ವರ್ಗ, ದಲಿತ ವರ್ಗ ಎಲ್ಲನೂ ಸೇರಿಸಿ ಲಿಂಗಾಯತ ಧರ್ಮ ಮಾಡ್ತಾರೆ. ಈಗೇನಾಗಿದೆ ಅಂದರೆ, ಉಪನಿಷತ್ತು ಯಾರಿಗೂ ಅರ್ಥ ಆಗಲ್ಲ. ಅರೆ ಬಸವಣ್ಣವ್ರು ಏನು ಮಾಡಿದ್ದಾರೆ, ಬಸವಣ್ಣ ಅನುಯಾಯಿಗಳು, ಬಸವಾದಿ ಪ್ರಮಥರು, ಶರಣರೆಲ್ಲ ಸುಮಾರು ಒಂದು 1000 ವಚನಗಳ ರಚನೆ ಮಾಡಿದ್ದಾರೆ. ಅವೆಲ್ಲ ಸಾಮಾನ್ಯ ವರ್ಗದ ಜನಗಳಿಗೂ ಅರ್ಥ ಆಗಂಗೆ ಮಾಡಿದ್ದಾರೆ. ಆಮೇಲೆ ಮೂಲ ಅದು ಉದ್ದೇಶ ಏನಂದ್ರೆ ಅಚ್ಚು ಕನ್ನಡದಲ್ಲಿದ್ದಾರೆ, ಯಾವುದೇ ಸಂಸ್ಕೃತದಲ್ಲಾಗಲಿ ಬೇರೆ ಯಾವುದೇ ಭಾಷೆಯಲ್ಲಿ ಇಲ್ಲ. ಆಮೇಲೆ ಸರಳವಾಗಿದ್ದಾವೆ. ಉದಾಹರಣೆಗೆ ನೋಡಿ, ಕಲ್ಲಬೇಡ, ಕೊಲಬೇಡ, ಹುಸಿಯ ನುಡಿ ಹೇಳ್ಬೇಡ, ಎಷ್ಟು ಈಸಿ ಇದೆ ನೋಡಿ. ಇದು ಉಪನಿಷತ್ತು ಈ ಥರ ಸುಲಭವಾಗಿ ಎಲ್ಲಿದೆ ಅದು?
ಕರ್ಮಣ್ಯ ವಾದಿಕಾರಸ್ಯ ಅಂತ ಹೇಳ್ತಾರೆ. ಅದು ಯಾರಿಗೆ ಅರ್ಥ ಆಗುತ್ತೆ ಅದು? ಇದು ಸರಳವಾಗಿದೆ. ಈಗ ನಾವು ಏನು ಮಾಡ್ತೀವಿ, ಬಸವಣ್ಣವರು ಮೌಢ್ಯಗಳನ್ನ ವಿರೋಧ ಮಾಡಿದ್ರು. ಮೌಢ್ಯ ಅಂದರೆ ಏನು? ಹೋಮ ಹವನ, ಈ ಎಕ್ಸ್ಟ್ರಾ ಪೂಜೆ ಪುನಸ್ಕಾರಗಳು ಎಲ್ಲ 108 ದೇವ್ರನ್ನ ಆರಾಧನೆ ಮಾಡೋದಿಲ್ಲ. ದೇವ್ರು ಎಲ್ಲಿದ್ದಾನೆ ಅಂದರೆ ನಮ್ಮ ಅಂತರಾತ್ಮನೇ ದೇವರು. ಪರಮಾತ್ಮ ಇರೋ ಅಂತರಾತ್ಮ. ಯಾಕಂದ್ರೆ ನಾವು ಇಲ್ಲಿ ಮೇಲಿಂದ ಸುಳ್ಳು ಹೇಳ್ತಿದ್ರೆ ಇದು ಒಳಗಡೆ ಚುಸ್ತಾ ಇರುತ್ತೆ ಮೈಂಡಿಗೂ ಹೃದಯಕ್ಕೂ ಕಲೆಕ್ಷನ್ ಇದೆ. ಅದಕ್ಕೆ ನಾವೇನು ಮಾಡ್ತೀವಿ, ಕಾಯಕವೇ ಕೈಲಾಸ ಅಂತ ಮಾಡಿದ್ರು. ಯಾಕೆ ಕಾಯಕ ಅಂದರೆ ದುಡಿಮೆ ಅಂದರೆ ನಾವು ಬಸವಣ್ಣವರು ಕಾನ್ಸೆಪ್ಟ್ ಏನು ಅಂದರೆ ಕಾಯಕ ದಾಸೋಹ, ಥಿಯರಿ ಆಫ್ ಪ್ರೊಡಕ್ಷನ್. ಕಾಯಕದಿಂದ ಗಳಿಸೋದು, ದಾಸೋಹದಿಂದ ಬಳಕೆ ಮಾಡೋದು. ಥಿಯರಿ ಆಫ್ ಡಿಸ್ಟ್ರಿಬ್ಯೂಷನ್, ಅದು ದಾಸೋಹದಿಂದ ಬಳಸೋದು. ಕಾಯಕದಿಂದ ಗಳಿಸೋದು, ಅದನ್ನು ದಾಸೋಹದಿಂದ ಸದ್ಬಳಕೆ ಮಾಡೋದು. ಯಾಕಂದ್ರೆ ಆಗ ಭಾಳ ತೊಂದರೆ ಇತ್ತು ಜನಗಳಿಗೆ. ಅದರಿಂದ ಒಂದು ಕಾಯಕ ಮತ್ತು ದಾಸೋಹ ಮಾಡೋದು. ಕಲ್ಯಾಣ ಅಂದರೆ ಏನು? ಎಲ್ಲ ಜನವರ್ಗದವರು 770 ಅಮರಗಣಗಳು, ಎಲ್ಲ ಜಾತಿ ಶರಣರನ್ನು ತಂದರು ಅವರು ಬಸವಣ್ಣವರು. ಜೊತೆಗೆ ಮಹಿಳೆಯರಿಗೆ ಆದ್ಯತೆ ಇರಲಿಲ್ಲ. ಮಹಿಳೆಯರನ್ನ ಅಸ್ಪೃಶ್ಯತೆ ನೋಡ್ತಿದ್ರು. ಸ್ವತಂತ್ರ ಇರಲಿಲ್ಲ ಮಹಿಳೆಯರಿಗೆ. ಬಸವಣ್ಣವ್ರು ಏನು ಮಾಡಿದ್ರು, ಕೆಲವರ ಜಾತಿ ಮಹಿಳೆಯರನ್ನೆಲ್ಲ ಕರ್ಕೊಂಬಂದು, ವೇಶ್ಯರಿದ್ದರು ಅವ್ರನ್ನೆಲ್ಲ ಬಿಡಿಸಿ, ಅವ್ರನ್ನೆಲ್ಲ ಶರಣೆಯರು ಮಾಡಿ, ಮತ್ತು ಅವ್ರನ್ನೆಲ್ಲ ವಚನಕಾರ್ತಿಗಳು. 60 ಜನ ಮಹಿಳೆಯರಲ್ಲಿ 30 ಜನ ವಚನಕಾರರಾಗಿ ವಚನ ರಚನೆ ಮಾಡಿದ್ದಾರೆ. ಮಹಿಳೆಯರಿಗೆ ಮಾನ್ಯತೆ ಕೊಟ್ಟರು, ದಲಿತರಿಗೆಲ್ಲ ಮಾನ್ಯತೆ ಕೊಟ್ಟರು. ಇವತ್ತು ನಾವೇನೂ ಇಲ್ಲ, ಮನುಷ್ಯ ಜಾತಿ ನಮ್ಮದು ಒಂದೇ ಲಿಂಗಾಯತ ಧರ್ಮ ಅಂತ ಇಷ್ಟಲಿಂಗ ಕೊಟ್ಟರು. ಅದು ಮೆಡಿಟೇಷನ್. ಇಷ್ಟಲಿಂಗ ನಮಗೆ ಒಂದು ಧ್ಯಾನ, ಮೆಡಿಟೇಷನ್ನು. ಇಷ್ಟಲಿಂಗ ಜನಕ ಇವತ್ತು ಬಸವಣ್ಣವರು. ಅದು ಈ ಮತೀವಾದಿಗಳು ಏನು ಮಾಡ್ತಾರೆ, ಹಿಂದೆ ಬಸವಣ್ಣವ್ರಿಗೆ ಹೆಂಗೆ ಕಿರುಕುಳ ಕೊಟ್ಟರು ಅವರು ಇದ್ದಾಗ, ಅದೇ ರೀತಿ ನಮ್ಮ ಲಿಂಗಾಯತ ಸಮಾಜದ ಮೇಲೆ ಇವತ್ತು ದಬ್ಬಾಳಿಕೆ ನಡೀತಾ ಇದೆ. ಯಾಕೆ ನಡೀತಾ ಇದೆ ಅಂದರೆ, ಲಿಂಗಾಯತದ ಒಂದು ಸಂಸ್ಥೆಗಳು, ಮಠಮಾನ್ಯಗಳು ಇವತ್ತು ಬಸವಣ್ಣವ್ರು ಏನಿದ್ರು ಕಾಯಕ ಮತ್ತು ದಾಸೋಹಕ್ಕಿದ್ರು, ಅದನ್ನು ಮೀರಿ ಇವತ್ತು ವಿದ್ಯಾದಾನ ಮಾಡ್ತಾಯಿದ್ದಾರೆ. ಯಾವ ರೀತಿ ವಿದ್ಯಾದಾನ ಅಂದರೆ, ಈಗೆಲ್ಲ ಬಡವ್ರ ಮಕ್ಕಳು, ಶೋಷಿತರು, ಅವ್ರಿಗೆ ಫೀಸ್ ಕಟ್ಟೋಕ್ಕಿರಲ್ಲ. ಮಠಮಾನ್ಯಗಳಲ್ಲಿ ಅವ್ರಿಗೆ ಆಶ್ರಯ ಕೊಟ್ಟಿದ್ದೀವಿ. ಅವ್ರ ಮಠಮಾನ್ಯಗಳ ಬಗ್ಗೆ ಇವತ್ತು IAS ಆಗಿದ್ದಾರೆ, KS ಆಗಿದ್ದಾರೆ. ನಿಮಗೆ ಉದಾಹರಣೆಗೆ ಎಲ್ಲ ಜಿಲ್ಲೆಯಲ್ಲೂ ಒಂದೊಂದು ಪ್ರಖ್ಯಾತವಾದ ಮಠಗಳಿದ್ದಾವೆ. ಮೈಸೂರಲ್ಲಿ ಬಂದರೆ ಸುತ್ತೂರು ವೀರಸಿಂಹಾಸನ ಮಠ ಇದೆ, ಲಕ್ಷಾಂತರ ಜನ ಓದಿ ವಿದ್ಯಾವಂತರಾಗಿದ್ದಾರೆ. ತುಮಕೂರಿಗೆ ಹೋದರೆ ಸಿದ್ಧಗಂಗೆ ಮಠ ಇದೆ. ಹಾಗೆ ನೀವು ಚಿತ್ರದುರ್ಗ ಹೋದರೆ ದುರ್ಗ ಮಠ ಇದೆ. ಮತ್ತು ದಾವಣಗೆರೆಗೆ ಹೋದರೆ ಶಾಣಿಯಾಳೆ ಮಠ ಇದೆ. ಹಾಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ, ಹುಬ್ಳಿಗೆ ಹೋದರೆ ಅಲ್ಲೊಂದು ಮಠ ಇದೆ, ನಮ್ಮ 3000 ಮಠ ಇದೆ. ಹಾಗೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಇವತ್ತು ಮಠಮಾನ್ಯಗಳು ಶಿಕ್ಷಣ, ಆರೋಗ್ಯ ಮತ್ತು ಈ ಸಮಾಜ ವ್ಯವಸ್ಥೆ ಏನು ಸಮಾಜದಲ್ಲಿ ಪಿಡುಗಿತ್ತು, ಜಾತಿಯ ವ್ಯವಸ್ಥೆಯನ್ನು ನಿರ್ಮೂಲ ಮಾಡ್ತಾಯಿದ್ದಾರೆ. ನಾವೆಲ್ಲ ಒಂದೇ, ಸರ್ವರು ಒಂದೇ ಅಂತ ನಾವು ಇವತ್ತು ಮಠಗಳಲ್ಲಿ ನಾವು ಪ್ರವಚನ ಮಾಡಿ ಎಲ್ರಿಗೂ ಅರಿವು, ಅನ್ನ, ಆಶ್ರಯ ಎಲ್ಲ ಕೊಡ್ತಾಯಿದ್ದೀವಿ. ಈಗೇನಾಗಿದೆ, ಇವ್ರಿಗೆ ನಮ್ಮ ಲಿಂಗಾಯತ ಒಂದು ಸಿದ್ಧಾಂತಕ್ಕೆ ಎಲ್ಲ ಮಾರು ಹೋಗಿ ಹೊರಗಡೆ ಫಾರಿನ್ ಡೆಲಿಕೇಟ್ಸ್ ಈಗೆಲ್ಲ ಬಂದು ವಚನ ಸಾಹಿತ್ಯಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ವಚನ ಸಾಹಿತ್ಯ ಸಾಮಾನ್ಯ ಜನರಿಗೆಲ್ಲ ಮುಟ್ಟಿ ಮತ್ತು ಎಲ್ಲ ವರ್ಗದ ಜನಗಳಿಗೂ ಅದು ಇಂಪ್ರೆಸ್ ಆಗಿರೋದ್ರಿಂದ ಈ ಮತೀವಾದಿಗಳು ಇವ್ರದ್ದು ಪ್ರಬಲ ಜಾಸ್ತಿ ಆಗ್ತಾಯಿದೆ, ನಮ್ಮದು ಕಮ್ಮಿ ಆಗ್ತಾಯಿದೆ ಅಂತ ಏನಾದ್ರು ಒಂದು ಹತಚೂರ್ಯ ಮಾಡ್ತಾಯಿದ್ದಾರೆ. ಬರೀ ಬಸವ ಕೃಪಕ್ಕೂ ಕೇಶವ ಕೃಪಕ್ಕೂ ನಮಗೂ ಹಿಂದೆ ಯಾವಾಗಲೂ ಆಗಿ ಬಂದಿಲ್ಲ. ಕೇಶವ ಕೃಪ ಅದು ಜಾತಿಯದನ್ನು ಸೃಷ್ಟಿ ಮಾಡೋದು. ಬಸವ ಕೃಪ ನಾವು ಎಲ್ಲ ಜಾತಿಯನ್ನು ಒಂದು ಮಾಡೋದು. ನಾವೆಲ್ಲರಿಗೂ ಒಳಾಕತ್ತೀವಿ. ಅಂದ್ರೆ ಕೇಶವ ಕೃಪಾ ಇದ್ರು ಬಸವ ಕೃಪಾ ಯಾವತ್ತೂ ಬಗ್ಗಲ್ಲ ತಗ್ಗಲ್ಲ ಅಂತ ಹೇಳ್ತಿದ್ದೀರಿ ಅವತ್ತು. ಬಗ್ಗಲ್ಲ ತಗ್ಗಲ್ಲ, ಯಾಕಂದ್ರೆ ನೀವು ಸಮಾಜ ಒಗ್ಗೂಡ್ಸೋರು ಅವರು ಜಾತಿ ವಿಷಬೀಜ ಬಿತ್ತವರು. ಉದಾಹರಣೆಗೆ ಇಲ್ಲೇ ನೋಡಿ, ವೀಣಾ ಬನ್ನಂಜಿಯವರು ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತು ಯಾರೋ ಸ್ವಾಮೀಜಿ ಅವರು ರೈತ ಪರ ಓಡಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ನನಗೆ ಹೆಮ್ಮೆ ಇತ್ತು. ಬಸವ ತಾಲಿಬಾನ್ಗಳು ಅಂತ ಹೇಳಿದ್ರು, ನನಗೆ ಭಾಳ ಬೇಸರ ಬಂತು. ಬಸವ ತಾಲಿಬಾನ್ ಅಂದ್ರೆ ಏನು? ಅವ್ರು ಹೇಳ್ತಾರೆ, ಯಾವ ಲಿಂಗಾಯತ ಮಠದವರು ಅವರು ಪೀಠಾಧಿಪತಿ ಮಾಡಿದ್ದಾರೆ ಅಂತಾರೆ. ಇವತ್ತು ಮಾದರ ಚೆನ್ನಯ್ಯ ಪೀಠ ರಚನೆ ಮಾಡಿದ್ದಾರೋ ಲಿಂಗಾಯತ ಧರ್ಮೀಯರು.
ಹಿಂದುಳಿದ ವರ್ಗಕ್ಕೆ ಒಂದು ಜಗದ್ಗುರು ಪೀಠ ಸೃಷ್ಟಿ ಮಾಡಿದವರು. ಮತ್ತು ವಾಲ್ಮೀಕಿ ಪೀಠ ಸೃಷ್ಟಿ ಮಾಡಿದವರು ಯಾರು? ಲಿಂಗಾಯತ ಧರ್ಮದವರು. ಮತ್ತು ಕುಂಚಿಟಿಗ ಪೀಠ ಸೃಷ್ಟಿ ಮಾಡಿದವರು ಯಾರು? ಲಿಂಗಾಯತ ಪೀಠದವರು. ಅದೇ ರೀತಿ ಇನ್ನು ಹಿಂದುಳಿದ ವರ್ಗದವ್ರದ್ದು ಸುಮಾರು ಇದ್ದಾವೆ ಉಪಜಾತಿಗಳು. ಗಾಣಿಗರು ಪೀಠ ಮಾಡಿದ್ದಾರೆ, ಮಡಿವಾಳ ಮಾಚ್ ಪೀಠ ಮಾಡಿದ್ದಾರೆ ಚಿತ್ರದುರ್ಗದಲ್ಲಿ. ಅದೆಲ್ಲ ಲಿಂಗಾಯತ ಧರ್ಮಗುರುಗಳು ಅವ್ರಿಗೆಲ್ಲ ದೀಕ್ಷೆ ಕೊಟ್ಟು ಇವತ್ತು ಉನ್ನತ ಸೃಷ್ಟಿಸಿ ಇವತ್ತು ಅವರು ಸುದ ನಮ್ಮ ಜೊತೆ ಕೂಡ್ಕೊಂಡು ಒಳ್ಳೆಯ ಸಮಾಜ ಸೃಷ್ಟಿ ಮಾಡೋಕ್ಕೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಸ್ವಾಮೀಜಿಗಳು ಐಕ್ಯ ಮಾಡೋಗಿದ್ದೀವಿ. ಅದು ಎಲ್ಲಿ ಬ್ರಾಹ್ಮಣರು ಅಂದರೆ ಎಲ್ಲ ಬ್ರಾಹ್ಮಣರ ಮೇಲೆ ನಾನು ದೃಷ್ಟಿ ಮಾಡಲ್ಲ, ಕೆಲವರು ಮಾತ್ರ ಮತಿವಾದಿಗಳು ಕೆಲವರು ಇದ್ದಾರಲ್ಲ, ಅವರು ಲಿಂಗಾಯತ ಏಳಿಗೆ ಸಹಿಸ್ನಾರ್ದೇನೆ ಹೇಳ್ತಾರಲ್ಲ, ಹಳ್ಳೀಲಿ ಹೊಟ್ಟೆ ಕಿಚ್ಚು ಅಂತಾರಲ್ಲ, ಆ ಹೊಟ್ಟೆ ಕಿಚ್ಚು ಇರ್ಬೋದು. ಇಲ್ಲ ಲಿಂಗಾಯತರು ದಿನೇ ದಿನೇ ಪ್ರಬಲವಾಗಿ ಜಾತಿ ಪಿಡುಗನ್ನ ಹೋಗ್ಲಾಡಿಸ್ತಾ ಇದ್ದಾರೆ, ಎಲ್ಲ ಒಂದು ಮಾಡ್ತಾಯಿದ್ದಾರೆ ಅಂತ ಏನಾದ್ರು ಒಂದು ಅವ್ರಿಗೆ ಸ್ವಲ್ಪ ಅಸೂಯೆ ಭಾವನೆ ಇರ್ಬೋದು. ಅದರಿಂದ ನಮಗೆ ಬೇಜಾರಾಗಿದೆ. ನೋಡಿ, ನಮ್ಮ ನೀತಿಶಾಸ್ತ್ರ ಏನು ಹೇಳುತ್ತೆ, ನಮ್ಮ ಲಿಂಗಾಯತ ಧರ್ಮ ನಾವು ಯಾರನ್ನೂ ಯಾವ ಪ್ರಾಣಿನೂ ಕೊಲ್ಲಂಗಿಲ್ಲ ಅಂತೀವಿ. ಕೊಲ್ಲನೆಯ ಮೇಲೆನೆಯ, ಕೊಲ್ಲರೆ ಮೆಲ್ಲಬೇಕಾಗತ್ತೆ, ಮೆಲ್ಲಿದ್ರೆ ಕೊಲ್ಲಬೇಕಾಗತ್ತೆ. ನಾವು ಸಕಲ ಜೀವಾತ್ಮರಿಗೆ ಲೇಸನ್ ಬಯಸ್ತೇವೆ. ಅದರಿಂದ ನಮ್ಮ ಸಿದ್ಧಾಂತ ಈಗ ನೋಡಿ, ಈಗ ಬುದ್ಧ ಹೇಳ್ತಾನೆ, ಯೇಸು ಕ್ರಿಸ್ತ ಹೇಳ್ತಾನೆ, ಏನಂತ ಹೇಳ್ತಾರೆ? ಕಂಪೋಸಿಷನ್ ಚಾರಿಟಿ ಅಂದರೆ ದಯೆ ದಾನ ಅಂತಾರೆ. ನಮ್ಮದು ವಿಶೇಷ, ನಮ್ಮ ಲಿಂಗಾಯತ ಧರ್ಮದಲ್ಲಿ ವಿಶೇಷ ಕಾಯಕ ದಾಸೋಹ. ನೋಡಿ, ಅವರು ದಯೆ ದಾನ ಹೇಳ್ತಾರೆ, ನಾವು ಕಾಯಕ ದಾಸೋಹ. ಯಾವ ನೀವೇ ಅರ್ಥ ಮಾಡಿ. ಅಂದ್ರೆ ಇವತ್ತಿಗೂ ಅದು ಅದನ್ನೇ ಪಾಲಿಸ್ತಾ ಇದ್ದೀವಿ. ಈಗ ಪಾಲಿಸ್ತಾ ಇದ್ದೀವಿ. ಹೌದು, ಕಾಯಕ. ನೋಡಿ, ಕಾಯಕ ಮಾಡಿದಾಗ ಏನಾಗುತ್ತೆ ಅಂದರೆ, ಈಗ ನಿಮ್ಮದು ಮೈಂಡ್ ಸೆಟ್ ಎಲ್ಲ ವರ್ಕ್ ಲೋಡ್ ಮೇಲೆ ಇರುತ್ತೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಕಾಯಕ ಮಾಡ್ತೀರ. ಕಾಯಕ ಮಾಡೋದು ಸಾಕಾಗಿರುತ್ತೆ. ಮನೆಗೆ ಹೋಗ್ತೀರ, ಹೆಂಡತಿ ಮಕ್ಕಳು ನೋಡ್ತೀರ, ಮಲ್ಕೋತೀರ, ಗಂಡ ಮಕ್ಕಳು ಸಂಸಾರ ನೋಡ್ತೀರ. ಅದಕ್ಕೆ ಬಸವಣ್ಣವ್ರು ಕಾಯಕ ಮಾಡಿತ್ತು. ನಮ್ಗೆ ಇನ್ನು ಪರರ ಚಿಂತೆ ಬೇಡ ಅಂತ ಕಾಯಕಕ್ಕೆ ಒತ್ತು ನಾವು ಪ್ರಗತಿ ಆಗ್ತೀವಿ. ನಾವು ಪ್ರಗತಿ ಆದರೆ, ಒಂದು ಹಳ್ಳಿ ಪ್ರಗತಿ ಆದರೆ ಹೋಬಳಿಯಿಂದ ತಾಲೂಕಿಂದ ಡಿಸ್ಟಿಕ್ಕಿಂದ ಕರ್ನಾಟಕ, ನಾವು ಇಡೀ ದೇಶ ಪ್ರಗತಿ ಆಗಲಿ ಅಂತ ಅವ್ರು ಕಾಯಕಕ್ಕೆ ಕೊಟ್ಕೊಟ್ರು. ಅನ್ಯರ ವಿಚಾರಕ್ಕೆ ಹೋಗಬಾರ್ದು ಅಂತ. ಆಗ ನಾವು ಕಾಯಕಕ್ಕೆ ಹೋದಾಗ ಸಾಧನೆ ಆಗುತ್ತೆ. ಪ್ರತಿಯೊಬ್ಬ ಸಾಧನೆ ಮಾಡಲಿ ಅಂತ ಅವ್ರು ಕಾಯಕನ ಅವರು ಬುನಾದಿ ಹಾಕೊಟ್ಟಿದ್ರು. ಅವರು ದೊಡ್ಡ ಫಿಲಾಸಫರ್ ಬಸವಣ್ಣವರು, ಭಾಳ ದೂರದೃಷ್ಟಿ ಇತ್ತು. ಅದರಿಂದ ಈಗ ಬಸವಣ್ಣವ್ರ ಕಾಲದಲ್ಲಿ ಏನು ಮಾಡಿದ್ರು, ಎಲ್ಲ ವರ್ಗದವ್ರನ್ನ ಇವರು ಲಿಂಗಾಯತ ಧರ್ಮಕ್ಕೆ ಸೇರಿಸ್ಕೊತಾರೆ ಅಂದ್ಬಿಟ್ಟು ಅವ್ರ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಗಿರಿ ತಪ್ಪಿಸಿದ್ರು. ಆ ಮಂತ್ರಿಗಿರಿ ಹೋದ್ರು, ಅವರು ಬಂದು ಅನುಭವವನ್ನು ಮಾಡಿ ಅವರು ಎಲ್ಲ ಶರಣರನ್ನು ಸೇರಿಸಿ ಕಾಶ್ಮೀರದಿಂದ ಬಂದರು, ಆಂಧ್ರದಿಂದ ಬಂದರು, ಎಲ್ಲ ರಾಜ್ಯದಿಂದ ಬಂದು ಎಲ್ಲರೂ ಎಲ್ಲ ವರ್ಗದ ಜನಾಂಗಕ್ಕೂ ಒಂದು ಅನುಭವ ಮಂಟಪ ಅಂದರೆ ಅದು ಪಾರ್ಲಿಮೆಂಟ್ ಈಗಿದೆಯಲ್ಲ, ನಮ್ಮ ಪಾರ್ಲಿಮೆಂಟ್ ಕಾನ್ಸೆಪ್ಟು ಅವತ್ತು 12ನೇ ಶತಮಾನದಲ್ಲಿ 1000 ವರ್ಷ 800 ವರ್ಷ 1000 ವರ್ಷದಲ್ಲೇ ಬಸವಣ್ಣವರು ಪಾರ್ಲಿಮೆಂಟ್ ಮಾಡಿದ್ರು. ಜಾತ್ಯತೀತನ ಹೋಗ್ಲಾಡ್ಸಿದ್ರು, ನಾವೆಲ್ಲರೂ ಒಂದೇ ಅಂತೆಲ್ಲ ಮಾಡಿದ್ರು. ಕೆಲವ್ರಿಗೆ ಇಷ್ಟ ಆಗಲ್ಲ, ಹೇಳ್ತಾರೆ. ಒಂದು ಕಡೆ ಮೋದಿಯವರೇ ಒಪ್ಕೋತಾರೆ ಅನುಭವ ಮಂಟಪವನ್ನ, ಪಾರ್ಲಿಮೆಂಟ್ ಈಗ ಅವತ್ತಿನ ಇತ್ತು ಪಾರ್ಲಿಮೆಂಟ್ ಅನ್ನೋದನ್ನ. ಆದರೆ ವೀಣಾ ಬನಂಜೆ ಯಾಕೆ ಗೊತ್ತಿಲ್ಲದೆ ಥರ ಮಾಡ್ತಾ ಇದ್ದಾರೆ? ನೋಡಿ, ಈಗ ಒಳ್ಳೆ ಗುಡ್ ಕ್ವಶನ್ ಕೇಳಿದ್ರಿ, ನಂಗೆ ಖುಷಿ ಆಯಿತು. ನೋಡಿ, ಈಗ ಮೋದಿಯವರು ಹೊಸ ಪಾರ್ಲಿಮೆಂಟ್ ಮಾಡಿದ್ರು, ಅದನ್ನು ಅನುಭವ ಮಂಟಪನೇ ಮಾಡಿದ್ದಾರೆ. ಅವ್ರ ಭಾಷೆದಲ್ಲಿ ಹೇಳಿದ್ದಾರೆ, ಅವ್ರ ಸ್ಪೀಚ್ ಇದೆ ಎಲ್ಲ ಬೇಕಾದ್ರೆ ನೋಡಿ. ನಾವು ಬಸವಣ್ಣವರ ಪ್ರೇರಿತವಾಗಿ ಅನುಭವ ಮಂಟಪ ಹೊಸ ಪಾರ್ಲಿಮೆಂಟ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಅಂದರೆ ಅವರು ವೀಣಾ ಅವ್ರು ಕೇಳಿಲ್ಲ ಅನ್ಸುತ್ತೆ ಆ ಭಾಷಣ ಕೇಳಿಲ್ಲ ಅನಿಸುತ್ತೆ. ಆದರೆ ವೀಣಾ ಅವರು ಅಲ್ಲಮ ಪ್ರಭು ಒಪ್ಕೊತಾರೆ. ಅಲ್ಲಮ ಪ್ರಭು ಬಗ್ಗೆ ಸುದೀರ್ಘವಾಗಿ ಮಾತಾಡ್ತಾರೆ, ಅಕ್ಮದೇವಿ ಬಗ್ಗೆ ಮಾತಾಡ್ತಾರೆ. ಬಸವಣ್ಣವ್ರ ಮೇಲೆ ಯಾಕೆ ವೀಣಾ ವೀಣಾ ಅಮ್ಮ ಅವ್ರಿಗೆ ಯಾಕೆ ದ್ವೇಷ? ಈಗ ಈ ಅಲ್ಲಮ ಪ್ರಭುನ ಹೇಳಿದ್ದಾರೆ, ಬಾ ಎಂಬಲ್ಲಿ ಏನ ಬವರಿದಿತ್ತು, ಸಾ ಎಂಬಲ್ಲಿ ಸರ್ವಜ್ಞ ಅದೇನು, ವಾ ಎಂಬಲ್ಲಿ ವಶಿಶ್ವರೇ ಚೈತನ್ಯ ಕನ್ನಾತ್ಮದನು, ಇಂತಿ ಬಸವಾಕ್ಷರ ತಳೆಯ ಏನ ಸರ್ವಾಂಗದಲ್ಲಿ ತೊಳಗಿ ಬೆಳಗೋದ ಕಂಡು ಆನು ನೀನು ಬಸವ ನಿಂತಿದ್ದೆ ಗುಹೇಶ್ವರ ಅಂತ ಹೇಳ್ತಾರೆ ಬಸವಣ್ಣವ್ರು. ಯಾರು? ಅಲ್ಲಮ ಪ್ರಭುಗಳು ಬಸವಣ್ಣವ್ರ ಬಗ್ಗೆ. ಅದೇ ರೀತಿ ಬಸವಣ್ಣವ್ರ ಬಗ್ಗೆ ಅಕ್ಮಾದೇವಿ ಹೊಗಳ್ತಾಳೆ, ಚನ್ನಬಸವಣ್ಣ ಹೊಗಳ್ತಾರೆ, ಇಡೀ ಮನುಕುಲ ಹೊಗಳುತ್ತೆ. ಬಸವಣ್ಣವ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ ಇವರು? ಏನಕ್ಕೆ ಲಿಂಗಾಯತ ಧರ್ಮನೇ ಟಾರ್ಗೆಟ್ ಮಾಡಬೇಕು? ಆ ಥರ ಲಿಂಗಾಯತ ಧರ್ಮ ಅಷ್ಟೊಂದು ಪ್ರಗತಿ ಕಾಣ್ತಾ ಇದೆ, ಎಲ್ಲ ಶೋಷಿತ ವರ್ಗನೂ ಸೆಳೆತ ಮಾಡ್ಕೊಂಡಿದೆ, ಇವತ್ತು ಮುಂಚೂಣಿಲಿ ಹೋಗ್ತಾ ಇದೆ ಅಂದರೆ
ಅವರೆಲ್ಲ ನಮ್ಮ ಧರ್ಮಕ್ಕೆ ಬರಲಿ. ನಾವು ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ಅವ್ರನ್ನ ಸ್ವಾಗತ ಮಾಡ್ಕೊತೀವಿ. ಯಾರನ್ನ? ಅವ್ರನ್ನ. ಆದರೆ ಈ ಉಪಟಳ ಮಾತಿದೆಯಲ್ಲ, ಯಾವುದು ಈ ಉಪನಿಷತ್ ಇರೋದು ಎಲ್ಲ ವಚನಗಳು ಕಾಪಿ ಮಾಡಿದ ಉಪನಿಷತ್ ಅಂತ ನೋಡಿ. ದೊಡ್ಡ ದೊಡ್ಡ ಸಾಹಿತಿಗಳು ಹೇಳಿದ್ದಾರೆ, ಕುವೆಂಪು ಹೇಳಿದ್ದಾರೆ. ವಚನದಲ್ಲಿ ಇರೋದೆಲ್ಲ ಉಪನಿಷತ್ತಲ್ಲಿ ಇಲ್ಲ, ಉಪನಿಷತ್ತಲ್ಲಿ ಇರೋದೆಲ್ಲ ವಚನದಲ್ಲಿ ಇದ್ದಾವೆ ಅಂತ ಹೇಳಿದ್ದಾರೆ. ಅದು ಉದಾಹರಣೆಗಳಿದ್ದಾವೆ ಎಷ್ಟೊಂದು. ನಿಮ್ಗೆ ಹಿಂದೆ ಇತಿಹಾಸವೆಲ್ಲ ನೋಡಿ ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲ ಹೇಳಿದ್ದಾರೆ. ಆದರೆ ಇತ್ತೀಚೆಗೆ ಒಂದು ಲಿಂಗಾಯತ ಧರ್ಮ ಮೇಲೆ ಯಾಕೆ ಅವರು ಗದಾಪ್ರಹಾರ ಮಾಡ್ತಾರೆ ಅಂದರೆ ಇಷ್ಟೇ ಸಿಂಪಲ್ ರೀಸನ್. ಅದು ನಾವು ಲಿಂಗಾಯತ ಧರ್ಮ ಪ್ರತ್ಯೇಕ ಧರ್ಮ ಸ್ವತಂತ್ರ ಮಾನ್ಯತೆ ಕೊಡಿ ಅಂತ ನಾವು ಪ್ರಪೋಸಲ್ ಇಟ್ಟಿದ್ದೀವಿ ಕೇಂದ್ರ ಸರ್ಕಾರಕ್ಕೆ. ಈಗ ಅವರು ಹಿಂದೂ ಧರ್ಮದಲ್ಲಿದ್ದಾರೆ, ನಾವು ಲಿಂಗಾಯತರು ಸ್ವತಂತ್ರ ಧರ್ಮ ಆಯಿತು ಅಂದರೆ ನಾವು ದೊಡ್ಡ ಬಹುಸಂಖ್ಯಾತರು, ನಾವು ಲಿಂಗವಂತರು, ಲಿಂಗಾಯತ ಧರ್ಮ 1.5 ಕೋಟಿ ಜನ ನಾವು ಹಿಂದೂ ಧರ್ಮದಿಂದ ಬೇರ್ಪಡಿಸ್ಬಿಡ್ತೀವಿ. ನಮ್ಮದು ಹೋರಾಟ ಸ್ವತಂತ್ರ ಪೂರ್ವದಿಂದ ನಡೀತಾ ಇದೆ. ನಮಗೆ ಲಿಂಗಾಯತ ಇವತ್ತಿಂದಲ್ಲ, ಸ್ವತಂತ್ರ ಪೂರ್ವದಿಂದಲೇ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಮಾನ್ಯತೆ ಕೊಡಿ. ಯಾಕೆ ಸಿಖ್ ಧರ್ಮ ಕೊಟ್ಟಿದ್ದೀರಾ, ಬೌದ್ಧ ಧರ್ಮ ಕೊಟ್ಟಿದ್ದೀರಾ, ಮುಸ್ಲಿಂ ಧರ್ಮ ಕೊಟ್ಟಿದ್ದೀರಲ್ಲ, ಹಂಗೆ ನಮ್ಮನ್ನ ಯಾಕೆ ಮರ್ಜ್ ಮಾಡ್ಕೊಂಡಿದ್ದೀರಾ ಅಂತ ನಾವು ಕೇಳ್ತಾ ಇದ್ವಿ. ಆ ಹೋರಾಟ ತಪ್ಸಕ್ಕೋಸ್ಕರ ಈ ಹುನ್ನಾರೆಲ್ಲ ನಡೀತಾ ಇದೆ. ಸರ್, ಈ ಹೋರಾಟ ಸ್ವಾಮೀಜಿ, ಈ ಹೋರಾಟ ನೀವು ಸ್ವಾಮೀಜಿಗಳು ಮಾಡ್ತಾ ಇದ್ದಾರೆ, ಸಮಾಜದ ಜನ ಮಾಡ್ತಾ ಇದ್ದಾರೆ. ನಿಮ್ಮ ಸಮಾಜದಿಂದನೇ ಹೋಗಿರುವಂಥ ರಾಜಕೀಯ ನಾಯಕರಿದ್ದಾರೆ, ಅವ್ರದ್ದು ಒಂದು ಬದ್ಧತೆ ಬೇಕಾಗಿತ್ತಲ್ವಾ ಇಲ್ಲಿ? ನೋಡಿ, ರಾಜಕೀಯ ನಾವು ಇಲ್ಲಿ ತರಕ್ಕಾಗಲ್ಲ. ಯಾಕೆ ತರಕ್ಕಾಗಲ್ಲ? ಅವರು ನಾವು ಹೇಳಿದ್ದನ್ನ ಅಲ್ಲಿ ಇಟ್ಟು ಪಾಸ್ ಮಾಡಿಸ್ಬೇಕಾಗುತ್ತೆ. ಯಾವ ರೀತಿ ಸ್ವತಂತ್ರ ಧರ್ಮ ಇದಕ್ಕೆ ಮಾನ್ಯತೆ ಇದೆ ಅನ್ನೋದು ನೋಡಿ. ಇದು ಗುಡ್ ಕ್ವಶನ್ ಕೇಳಿದ್ರಿ. ಈ ರಾಜಕಾರಣಿಗಳೆಲ್ಲ ಸ್ವಾರ್ಥಿಗಳು. ಅವರು ಧರ್ಮ ಉಳಿಬೇಕು, ಜನಸಾಮಾನ್ಯರು ಒಂದಾಗಬೇಕು ಅಂತ ಅವರಿಲ್ಲ. ಅವರು ಒಡೆದ ಹಾಳ ನೀತಿ ಅವ್ರದ್ದು. ಅವ್ರು ಗೆಲ್ಲಬೇಕು, ಅವ್ರ ಪಕ್ಷ ಬರಬೇಕು. ಆ ಪಕ್ಷದಲ್ಲಿ ನೋಡಿ, ಈಗ ನಮ್ಮ ಇದರಲ್ಲಿ ಅವತ್ತು ಕಾಂಗ್ರೆಸ್ ಸರ್ಕಾರ ಇತ್ತು, ಸಿದ್ದರಾಮಯ್ಯವರು ಇದ್ದರು. ಅವರು ಕೇಂದ್ರಕ್ಕೆ ಶಿಫಾರಸು ಕಳಿಸಿದ್ರು, ನೀವು ಮಾನ್ಯತೆ ಕೊಡಿ ಅಂತ. ಅವಾಗ ಕೇಂದ್ರದಲ್ಲಿ ಬಿ ಜೆ ಪಿ ಇತ್ತು. ಬಿ ಜೆ ಪಿ ಅಂದರೆ ಯಾರು? ಪ್ರಭಾವಿಗಳು, ಇಲ್ಲಿ ಕರ್ನಾಟಕದಲ್ಲಿ ಪ್ರಭಾವಿಗಳು. ಇವ್ರೇನು ಮಾಡಿದ್ರು, ನಮ್ಮ ಹಿಂದೂ ಧರ್ಮದ ಸ್ಟ್ರೆಂತ್ ಕಮ್ಮಿ ಆಗುತ್ತೆ, ಅವ್ರು ಮಾನ್ಯತೆ ಕೊಟ್ಟರೆ ಅಂದ್ಬಿಟ್ಟು ಮೋದಿ ಅವ್ರಿಗೆ ಕಿವಿ ಮಾತೇಳಿ ಚಾಡಿಯಲ್ಲಿ ತಪ್ಪಿಸಿದ್ರು. ಅವ್ರೇನು ಮಾಡಿದ್ರು, ಮತ್ತೆ ಪ್ರಪೋಸಲ್ನ ಪರಿಶೀಲಿ ಅಂತ ವಾಪಸ್ ಕಳಿಸಿದ್ರು. ಜನರಿಗೂ ಒಂದು ಭಯ ಸೃಷ್ಟಿಸಲಾಯಿತು, ಮೀಸಲಾತಿ ತೆಗೆದ್ಬಿಡ್ತಾರೆ, ತೆಗೆದ್ಬಿಡ್ತಾರೆ, ತೆಗೆದ್ಬಿಡ್ತಾರೆ ಅಂತ. ಹೌದು, ಈ ರೀತಿ ಜನಕ್ಕೆ ಒಂದು ರೀತಿ ಅತಂತ್ರ ಪರಿಸ್ಥಿತಿ ನಮ್ದು ಆಗ್ಬಿಡುತ್ತಾ ಅನ್ನೋ ಭಯ ಸೃಷ್ಟಿಸಿದ್ರು. ಅದಕ್ಕೆ ಏನು ಮಾಡಿದ್ರು, ಈಗ ರಾಜಕೀಯವರು ಕಾಂಗ್ರೆಸ್ನವ್ರು ಬಂದರೆ ಒಂಥರ ಮಾಡ್ತಾರೆ, ಬಿ ಜೆ ಪಿಯವ್ರು ಬಂದ್ರೆ ಒಂಥರ ಮಾಡ್ತಾರೆ. ಈಗ ನಾವು ಇವ್ರ ಪಕ್ಷಕ್ಕೋಸ್ಕರ ಮಾಡೋದು ಬೇಡ. ಲಿಂಗಾಯತ ನಾಯಕರಿದ್ದಾರೆ, ಅವರು ಮನೆಯಲ್ಲಿ ಲಿಂಗಾಯತ ಧರ್ಮ ಪಾಲಿಸ್ತಾರೆ, ಇಲ್ಲ ಅಂತ ಅಲ್ಲ. ಆದ್ರೆ ಆ ಧರ್ಮದ ಬದ್ಧತೆನೂ ಅವ್ರಿಗೆ ಬೇಕಾಗಿತ್ತಲ್ವಾ ಸ್ವಾಮಿ? ಈಗ ಲಿಂಗಾಯತ ಧರ್ಮದ ನಾಯಕರು ಈಗ ಉದಾಹರಣೆ, ನಾನು ಯಾವ ಪಕ್ಷದ ಪರನೂ ಇಲ್ಲ, ಬಿ ಜೆ ಪಿ ಪರವೂ ಇಲ್ಲ, ಕಾಂಗ್ರೆಸ್ ಪರವೂ ಇಲ್ಲ, ಜೆ ಡಿ ಎಸ್ ಪರವೂ ಇಲ್ಲ. ನಮ್ಮ ಇಲ್ಲಿ 3 ಪಾರ್ಟಿ ಇದ್ದಾವೆ. ಆದರೆ ಬಿ ಜೆ ಪಿ ಅಂದರೆ ಹಿಂದುತ್ವವಾದಿ ಪಕ್ಷ ಅಂತ ಅದು ರುಜುವಾತಾಗಿದೆ. ಕಾಂಗ್ರೆಸ್ ಅಂದರೆ ಹಿಂದುತ್ವದ ಪಕ್ಷ ಅಂತ ರುಜುವಾತಾಗಿದೆ. ಜೆ ಡಿ ಎಸ್ಸು ಈ ಕಡೆಯೂ ಇಲ್ಲ, ಆ ಕಡೆಯೂ ಇಲ್ಲ, ಮಧ್ಯೆ ಒಂದಷ್ಟು ಸೀಟು ತಗೋತ್ತದೆ. ಅವರು ಒಂದೇನೋ ಕೆಲಸ ಮಾಡಿದ್ದಾರೆ, ನಾವು ಅವ್ರ ಬಗ್ಗೆ ಏನೋ ಅಭಿಮಾನ ಇದೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾವು ಅವ್ರ ಬಗ್ಗೆ ಏನೋ ಆ ಥರ ಏನಿಲ್ಲ. ನಾವು ಬಿ ಜೆ ಪಿ ಪರನೂ ಇಲ್ಲ, ಕಾಂಗ್ರೆಸ್ ಪರನೂ ಇಲ್ಲ. ಆದರೆ ಬಿ ಜೆ ಪಿ ಅಂದರೆ ಹಿಂದುತ್ವವಾದಿ ಪಕ್ಷ ಅಂತ ಅದು ಹಣೆಪಟ್ಟಿ ಕಟ್ಕೊಂಡ್ಬಿಟ್ಟಿದೆ. ಆಯಿತಾ? ಈಗ ಏನಾಗಿದೆ ಅಂದರೆ, ಬಿ ಜೆ ಪಿ ಸರ್ಕಾರ ಬಂತು ಅಂದರೆ ನಮ್ಮನ್ನು ಡಿವೈಡ್ ಮಾಡೋಕ್ಕೆ ಬಿಡಲ್ಲ. ಕಾಂಗ್ರೆಸ್ನವ್ರು ಕಳಿಸಿದ್ರು, ನಿಜ. ಯಾರು ಈಗ ನಾನು ಒಳ್ಳೆ ಇದು ಒಂದು ಗುಡ್ ಕ್ವಶನು. ಈ ಜನಾಂಗದವರು ಯಾರನ್ನ ಒತ್ತು ಮೆರಿತಿದ್ರು, ತಲೆ ಮೇಲೆ ಒತ್ತು ಕುಣಿಸ್ಕೊಂಡು ಮೆರಿತಿದ್ರು, ಅವರೇ ನಮ್ಮ ಒಂದು ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಕೊಡ್ಬಿಡಿ ಅಂತ ಶಿಫಾರಸು ಮಾಡಿದ್ದಾರೆ. ಇವ್ರ ಜನ ಲಿಂಗಾಯತರು, ವೀರೇಶ್ ಅವರು ಏನು ಒತ್ಕೊಂಡು ಕುಣಿತಿದ್ರು ಬಿ ಜೆ ಪಿ ಅಂತ, ಇವತ್ತು ಅವರೇ ಅಡ್ಡಿಯಾಗಿದ್ದಾರೆ ನಮಗೆ. ಈಗ ಜನಕ್ಕೆ ಒಂದು ಕಣ್ ತೆರೆಯುವಂತ ಯಾಕೆ ಈಗ ನೀವು ಅನ್ಬೋದು, ಬಿ ಜೆ ಪಿ ಲೀಡರ್ಸ್ ಇದಾರಲ್ಲ, ಒಂದು ಕುಡ್ ಕ್ವಶನ್ ಕೇಳಿದೆ, ಬಿ ಜೆ ಪಿ ಲೀಡರ್ಸ್ ಇದಾರಲ್ಲ ಯಾಕೆ ಮಾಡಲಿಲ್ಲ ಅಂತ. ಬಿ ಜೆ ಪಿ ಲೀಡರ್ ಆಗಿದ್ದಾರೆ, ಅವರು RSS ಕೈಗೊಂಬೆಗಳಾಗಿದ್ದಾರೆ. RSS ಬಸವಣ್ಣ ಅವ್ರ ಕೈಗೊಂಬೆ ಆದಾಗ ಸರಿ ಆಗುತ್ತೆ. RSS ಕೈಗೊಂಬೆ ಅಂದ್ರೆ RSS ಇಲ್ಲಿ ಬಿಜೆಪಿ ಅಂತ ಬಂದಾಗ RSS ಬರುತ್ತೆ. ಕರೆಸ್ಬೇಕೀಗ ನೀವು ಅವ್ರನ್ನ ಕೇಶವ ಕೃಪದಿಂದ. ಹೌದು, ಕೇಶವ ಕೃಪದಿಂದ ಅವ್ರು ಬಸವ ಕೃಪಕ್ಕೆ ಬಂದು ನಮ್ಮ ಸಿದ್ಧಾಂತ, ನೀವು ಯಾವ ಪಕ್ಷದಲ್ಲೇ ಇರಿ, ನಮ್ದೇನಾದ್ರೆ ಸಿದ್ಧಾಂತ ಎಲ್ಲ ಒಂದೇ ಅನ್ನೋದು. ನಮಗೆ ದಲಿತರು ಅಂತ ಭೇದ ಭಾವ ಇಲ್ಲ,
ಹಿಂದುಳಿದವರು ಅಂತ ಭೇದ ಭಾವ ಇಲ್ಲ, ಇವರು ದೊಡ್ಡವರು ಚಿಕ್ಕವರು ಅಂತಿಲ್ಲ, ನಮಗೆಲ್ಲ ಒಂದೇ. ನಾವು ಬಸವ ಕುಲ, ನಮ್ಗೆ ಯಾವುದೇ ಧರ್ಮದವ್ರು ಬಂದು ನಾವು ಬಸವ ಕುಲಕ್ಕೆ ನಾವು ಸೇರಿಸ್ಕೊತೀವಿ. ನಮ್ಮ ಧರ್ಮ ಪರಿಪಾಲಕರಾಗಿರಲಿ, ನಾವೆಲ್ಲರೂ ಕರ್ಕೊತೀವಿ. ಇಲ್ಲಿಂದ ಉದಾಹರಣೆ ಆಗಿದೆಯಲ್ಲ, ಈಗ ನಾನು ಲಿಂಗಾಯತ ಅಂತ ನಾನು ಹೇಳ್ಕೊತೀನಿ. ಈಗ ಪ್ರೆಸೆಂಟ್ ಬಸವಣ್ಣವರಿಂದ ನಾನು ಲಿಂಗಾಯತ ಆಗಿರೋದು. ಅದಕ್ಕೂ ಮುಂಚೆ ನಾನು ಯಾರೋ ಶೂದ್ರಾಗಿದ್ನೋ, ನಾನು ಏನಾಗಿದ್ನೋ ನನಗೇನು ಗೊತ್ತಿತ್ತು? ಯೋಚನೆ ಮಾಡಿ. ಈಗ ನಾನು ಬಸವಣ್ಣವರಿಂದ ಬಸವಣ್ಣವರು ನಮ್ಮ ಮನೆ ಕೊಟ್ಟಿದ್ದಾರೆ. ಬಸವಣ್ಣಿಂದ ನಾವು ಲಿಂಗಾಯತ ಧರ್ಮ ಇದ್ದೀವಿ. ನಾನು ಲಿಂಗಾಯತ ಧರ್ಮ, ನಮ್ಮ ಲಿಂಗಾಯತ ಅನ್ನೋದು ಒಂದು ಜಾತಿ ಅಲ್ಲ, ಒಂದು ಧರ್ಮ. ಅದು ಸಿಖ್ ಧರ್ಮ, ಬೌದ್ಧ ಧರ್ಮ ಇಲ್ವಾ, ಒಂದು ಧರ್ಮ. ಅದು ಕೆಲವ್ರು ಗೊತ್ತಿಲ್ಲ, ಅದು ಲಿಂಗಾಯತ ಜಾತಿ ಅಂತಾರೆ. ಲಿಂಗಾಯತ ಜಾತಿ ಅಲ್ಲ, ನಮ್ಮದು ಧರ್ಮ. ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದೀರಾ ಸ್ವಾಮೀಜಿ. ಇದು ಬಸವ ಧರ್ಮ, ಬಸವ ಕೃಪಾ, ಕೇಶವ ಕೃಪಾ ಹೇಗೆ ಕ್ಲಾಶ್ ಆಗ್ತಾ ಇದೆ, ಮುಸ್ಕಿನ ಗುದ್ದಾಟ ಆಗ್ತಾ ಇದೆ ಅನ್ನೋದನ್ನ ಹೇಳಿದ್ರೆ, ಜೊತೆಗೆ ವಚನ ಸಾಹಿತ್ಯ ಯಾವೆಲ್ಲ ವಿಚಾರಗಳನ್ನ ಅದು ಮುಟ್ಟಿದೆ, ಈಗ ಅದನ್ನು ಸಹ ಕಲುಷಿತ ಮಾಡುವಂತ ಪ್ರಯತ್ನ ಆಗ್ತಾ ಇದೆ. ವಚನ ಸಾಹಿತ್ಯನ ಅಷ್ಟು ಈಸಿಯಾಗಿ ಸಾಧ್ಯನ ವಚನ ಸಾಹಿತ್ಯವನ್ನ ಕಲುಷಿತ ಮಾಡೋದು? ತಾವೇನು ಹೇಳ್ತೀರಾ ಸ್ವಾಮೀಜಿ? ವಚನ ಸಾಹಿತ್ಯನ ಇನ್ನೂ 1000 ವರ್ಷ ಆದರೂ ಯಾರೂ ಕಲುಷಿತ ಮಾಡೋಕ್ಕಾಗಲ್ಲ. ಯಾಕೆಂದರೆ ಬಸವಾದಿ ಪ್ರಮಥರು ಅಂತ ಬುನಾದಿ ಹಾಕ್ಕೊಟ್ಟಿದ್ದಾರೆ. ಈಗ ಏನಕ್ಕೆ ಅವ್ರಿಗೆ ಅಷ್ಟೊಂದು ದ್ವೇಷ ಅಂದರೆ, ಬಸವಣ್ಣವರು ವೇದ ಮತ್ತು ಜ್ಯೋತಿಷ್ಯ ವಿರೋಧಿಗಳವರು, ಪ್ರಾಕ್ಟಿಕಲ್ ಅವರು. ಅವ್ರು ವಚನ ಹೇಳೋರು, ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ, ನಾದವ ಮಾಡಿದ ರಾವಣನಿಗೆ ಅರವೇಶ ಆಯಿತು, ವೇದವನ್ನು ಒಯ್ದ ಬ್ರಹ್ಮನಿಗೆ ಹೋಯಿತು, ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮ